ಎಲ್ಲರಿಗೂ ಕಲ್ಯಾಣಿ ಎಜುಕೇಷನ್ KSP KPSC ಸ್ವಾಗತ. ಆಲ್ರೆಡಿ ನಾವು ಪ್ರಿವಿಯಸ್ ನಿಮಗೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಭಾಗ 1ರಲ್ಲಿ 1ರಿಂದ 10ನೇ ಒಂದು ಕ್ವೆಶ್ಚನ್ವರೆಗೂ ಎಕ್ಸ್ಪ್ಲೇನ್ ಮಾಡಲಾಗಿತ್ತು. ಈ ಒಂದು ವಿಡಿಯೋದಲ್ಲಿ ನಿಮಗೆ ಅದರ ಒಂದು ಮುಂದಿನ ಭಾಗವನ್ನು ಅಂದರೆ ಭಾರತ ಸಂವಿಧಾನ ಮತ್ತು ರಾಜಕೀಯ ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹು ಆಯ್ಕೆ ಪ್ರಶ್ನೆಗಳ ಮೂಲಕ ನಿಮಗೆ ಈ ಒಂದು ವಿಡಿಯೋದಲ್ಲಿ ದೊರಕಿಸಿಕೊಡ್ತಾ ಇದ್ದೀವಿ. ಓಕೆ, ಪಾರ್ಟ್ 2 ಅಲ್ಲಿ ಏನಪ್ಪ ಅಂತಂದರೆ ನಿಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858 ಮತ್ತೇನಪ್ಪ ಅಂದರೆ ವೈಸರ್ ಆಫ್ ಇಂಡಿಯಾ ಹಾಗೂ ಏನಪ್ಪ ಅಂತಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1861, 1862 ಹಾಗೆ 1892, 1909 ಹೀಗೆ ಈ ಒಂದು ವಿಷಯಗಳ ಆಧಾರದ ಮೇಲೆ ಇಲ್ಲಿ ಒಂದು ಕ್ವಶನ್ಸ್ಗಳು ರೈಸ್ ಮಾಡಲಾಗಿರುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮೊದಲನೇ ಕ್ವಶನನ್ನು ನೋಡೋಣ. ಇಂಗ್ಲೀಷ್ ಹಾಗೂ ನಿಮಗೆ ಕನ್ನಡದಲ್ಲಿ ಎರಡೂ ವರ್ಷನಲ್ಲಿ ಕೂಡ ಈ ಒಂದು ಕ್ವಶನ್ಸ್ಗಳು ಫ್ರೇಮ್ ಮಾಡಿರ್ತೀವಿ. ಹಾಗಾದರೆ ಫಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ದ ಕರೆಕ್ಟ್ ಅಬೌಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858? ಅಂದರೆ ಭಾರತ ಸರ್ಕಾರ ಕಾಯ್ದೆ 1858ಕ್ಕೆ ಸಂಬಂಧಪಟ್ಟಂತಹ ಕೆಳಗೆ ಹೇಳಿಕೆಗಳನ್ನು ನೀಡಲಾಗಿದೆ. 1, 2, 3 ಹೇಳಿಕೆಗಳನ್ನು ನೀಡಲಾಗಿದೆ. ಅದರಲ್ಲಿ ಈ ಒಂದು ಯಾವ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅನ್ನೋದ್ರ ಕ್ವಶನ್ ಆಗಿರುತ್ತೆ. ನೀವು ಕನ್ನಡ ಮಾಧ್ಯಮದವರಾಗಿದ್ದರೆ ಇಲ್ಲಿ ಕ್ವಶನ್ ನೀಡಲಾಗಿದೆ ನೋಡ್ರಿ. ಓಕೆ, ಹಾಗಾದರೆ ಮೊದಲನೇ ಆಪ್ಷನ್ ನೋಡೋಣ. ಈ ಕಾಯ್ದೆಯನ್ನು ಭಾರತದ ಉತ್ತಮ ಸರ್ಕಾರಕ್ಕಾಗಿ ಕಾಯ್ದೆ ಎಂದು ಕರೆಯಲಾಗುತ್ತದೆ. ಅಂದರೆ 1858ರ ಕಾಯ್ದೆಯನ್ನು ಏನಂತ ಕರೆಯಲಾಗುತ್ತದೆ? ಭಾರತದ ಉತ್ತಮ ಸರ್ಕಾರಕ್ಕಾಗಿ ಕಾಯ್ದೆ ಎಂದು ಕರೆಯಲಾಗುತ್ತದೆ ಅಂತ. ನೋಡೋಣ ಇದಕ್ಕೆ ಸರಿಯಾಗಿದೆಯಾ ಇಲ್ವೋ ಅಂತ. ನೆಕ್ಸ್ಟ್ ಎರಡನೇ ಆಪ್ಷನ್ ನೋಡೋಣ. ಎರಡನೇ ಆಪ್ಷನ್ ಏನಿದೆಯಪ್ಪ ಅಂತಂದರೆ ಇದು ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ಭಾರತದ ವೈಸರಾಯ್ ಎಂದು ಬದಲಿಸಿತ್ತು. ಓಕೆ, ಇದು ಕೂಡ ನೋಡೋಣ ಸರಿಯಾಗಿದೆಯೋ ಇಲ್ವಾ ಅಂತೇಳಿ. ಹಾಗೆ ಮೂರನೇ ಆಪ್ಷನ್ ನೋಡೋಣ. ಇದು ಸರ್ಕಾರ ವ್ಯವಸ್ಥೆಯನ್ನು ಆರಂಭ ಮಾಡುತ್ತೆ ಅಂತೇಳಿ ಹೇಳಲಾಗಿದೆ. ಹಾಗಾದರೆ ಇದರಲ್ಲಿ ಯಾವ್ಯಾವು ಕರೆಕ್ಟ್ ಆಗಿದೆ ಅಂತ ನೋಡೋಣ. 1857 ಅಂದರೆ 1857 ಏನಪ್ಪ ಅಂದರೆ ಪ್ರಥಮ ಸ್ವತಂತ್ರ ದಂಗೆ ಅಥವಾ ಸಿಪಾಯಿ ದಂಗೆ ಅಂತೇಳಿ ಕರೆಯಲಾಗುತ್ತೆ. ಅದಾದ ನಂತರ ಹಲವಾರು ಬದಲಾವಣೆಗಳನ್ನು 1858ರ ಕಾಯ್ದೆ ಮೂಲಕ ಈ ಒಂದು ಭಾರತದಲ್ಲಿ ತೊಗೊಂಬರ್ತಾರೆ. ಯಾರು? ಬ್ರಿಟಿಷ್ ಸರ್ಕಾರ. ಓಕೆ, ಅದರಲ್ಲಿ ಮೊಟ್ಟ ಮೊದಲ ಏನಪ್ಪ ಅಂತಂದ್ರಿಗಿನ ಈ ಹಿಂದೆ ಗವರ್ನರ್ ಆಫ್ ಬೆಂಗಾಲ್ ಅಂತೇಳಿ ಕರಿತಾ ಇರ್ತಾರೆ. ಹಾಗೇನಪ್ಪ ಅಂದರೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತೇಳಿ ಕರಿತಾ ಇರ್ತಾರೆ. ತದನಂತರ ಈಗೇನಾಗಪ್ಪ ಅಂತಂದ್ರೆ 1858ರಲ್ಲಿ ಈ ಒಂದು ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಏನಿರ್ತಾರಲ್ಲ ಆತನನ್ನು ವೈಸರಾಯ್ ಅಂತೇಳಿ ಬದಲಾವಣೆ ಮಾಡಲಾಗುತ್ತೆ. ಓಕೆ, ಇದಿದೆ ನೋಡ್ರಿ, ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ಭಾರತದ ವೈಸರಾಯ್ ಅಂತೇಳಿ ಕರೆಯಲಾಗುತ್ತೆ. ಅಂದರೆ ಆಪ್ಷನ್ 2 ಏನಾಗಿರುತ್ತೆ ಇಲ್ಲಿ ನಿಮ್ಗೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್, ಇದು ಸರ್ಕಾರ ವ್ಯವಸ್ಥೆಯನ್ನು ಆರಂಭ ಮಾಡುತ್ತಾ? ಓಕೆ, ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ 1858ರ ಕಾಯ್ದೆ ಸರ್ಕಾರ ವ್ಯವಸ್ಥೆಯನ್ನು ಆರಂಭ ಮಾಡೋದಿಲ್ಲ. ಇಲ್ಲಿ ಏನಾಗುತ್ತಪ್ಪ ಅಂದರೆ ಅಂತ್ಯಗೊಳಿಸಲಾಗುತ್ತದೆ. ಹಾಗಾದರೆ ಈ ಒಂದು ಮೂರನೇದೇನಿದೆಯಲ್ಲ ಸ್ಟೇಟ್ಮೆಂಟ್ ಅದು ತಪ್ಪಾಗಿರುತ್ತೆ. ನೆಕ್ಸ್ಟ್, ಹಾಗಾದರೆ ಇನ್ನೊಂದು ಉಳಿತು. ಈ ಕಾಯ್ದೆಯನ್ನು ಭಾರತದ ಉತ್ತಮ ಸರ್ಕಾರಕ್ಕಾಗಿ ಕಾಯ್ದೆ ಅಂತೇಳಿ ಕರೆಯಲಾಗುತ್ತೆ. ಎಸ್, ಏನಾಗುತ್ತಪ್ಪ ಅಂತಂದರೆ ಈ ಕಾಯ್ದೆಯನ್ನು ಭಾರತದ ಉತ್ತಮ ಸರ್ಕಾರಕ್ಕಾಗಿ ಕಾಯ್ದೆ ಅಂತ ಕೂಡ ಕರೆಯಲಾಗುತ್ತೆ. ಯಾವುದನ್ನ? 1858ರ ಭಾರತ ಸರ್ಕಾರ ಕಾಯ್ದೆಯನ್ನು. ಓಕೆ, ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ BE. ಇಲ್ಲಿ ಕೇವಲ 1 ಮತ್ತು 2 ಮಾತ್ರ ಸರಿಯಾಗುತ್ತೆ. ಓಕೆ, ಈ ಕಾಯ್ದೆಯನ್ನು ಭಾರತ ಉತ್ತಮ ಸರ್ಕಾರಕ್ಕಾಗಿ ಕಾಯ್ದೆ ಅಂತೇಳಿ ಕರೆಯಲಾಗುತ್ತೆ. ಹಾಗೇನಪ್ಪ ಅಂದರೆ ಇದನ್ನು ಈ ಒಂದು ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತೇನು ಕರಿತಿರ್ತಾರಲ್ಲ ಅವ್ರನ್ನ ವೈಸರಾಯ್ ಅಂತೇಳಿ ಕೂಡ ಬದಲಾವಣೆ ಮಾಡಲಾಗುತ್ತೆ. ಹಾಗಾದರೆ ಇಲ್ಲಿ ಮೊಟ್ಟ ಮೊದಲ ವೈಸರಾಯ್ ಆಗಿ ಯಾರು ನೇಮಕ ಆಗ್ತಾರಪ್ಪ ಅಂತಂದರೆ ಅದು ಲಾರ್ಡ್ ಕ್ಯಾನಿಂಗ್. ಓಕೆ, ಅವರೇನಪ್ಪ ಅಂದರೆ ಭಾರತದ ಮೊಟ್ಟ ಮೊದಲ ವೈಸರಾಯ್ ಹಾಗೂ ಏನಪ್ಪ ಅಂದರೆ ಕೊನೆಯ ಗವರ್ನರ್ ಜನರಲ್ ಆಫ್ ಇಂಡಿಯಾ ಕೂಡ ಇವರೇ ಆಗಿರ್ತಾರೆ ನೋಡ್ರಿ. ನೆಕ್ಸ್ಟ್ 11th ಕ್ವಶನ್ ನೋಡೋಣ. ಹೂ ಬಿಕೇಮ್ ಫಸ್ಟ್ ವೈಸರ್ ಆಫ್ ಇಂಡಿಯಾ? ಅಂದರೆ ಭಾರತದ ಮೊದಲನೇ ವೈಸರಾಯ್ ಆಗಿ ಯಾರು ನೇಮಕ ಆಗ್ತಾರೆ? ಆಲ್ರೆಡಿ ನಾವು ಪ್ರಿವಿಯಸ್ ಹೇಳಿದ್ವಿ. ಇದರ ಉತ್ತರ ನೇರವಾದಂಥ ಒಂದು ಕ್ವಶನ್ ಆಗಿರುತ್ತೆ, ಲಾರ್ಡ್ ಕ್ಯಾನಿಂಗ್ ಅವರು. 13ನೇ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಬೌಟ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858? ಇದೇ 1858ರ ಕಾಯ್ದೆಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಆಗಿರುತ್ತೆ. ಓಕೆ, ಇದರಲ್ಲಿ ನೋಡ್ರಿ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಇದು ಭಾರತದ ರಾಜ್ಯ ಕಾರ್ಯದರ್ಶಿಯ ಹೊಸ ಕಚೇರಿಯನ್ನು ರಚನೆ ಮಾಡ್ತದಂತೆ. ಓಕೆ, ಇದು ಕೂಡ ನೋಡೋಣ ಕರೆಕ್ಟ್ ಆಗಿರಬಹುದು. ಈ ಅಧಿನಿಯಮದ ಅಡಿಯಲ್ಲಿ ಸಲಹಾ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಇದು ಕೂಡ ಕರೆಕ್ಟ್ ಆಗಿರೋ ಚಾನ್ಸಸ್ ಇದೆ. 1858ರ ಕಾಯ್ದೆ ಹೆಚ್ಚಾಗಿ ಆಡಳಿತ ಯಂತ್ರದ ಸುಧಾರಣೆಗೆ ಸೀಮಿತವಾಗಿದೆ. ಓಕೆ, 3 ಆಪ್ಷನ್ ಕೂಡ ಸರಿಯಾಗಿರಬಹುದು. ಹಾಗಾದರೆ
ಈ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1850ಗೆ ಸಂಬಂಧಪಟ್ಟಂಥ ಒಂದೊಂದು ಆಪ್ಷನ್ಸನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಇದು ಭಾರತದ ರಾಜ್ಯ ಕಾರ್ಯದರ್ಶಿಯ ಹೊಸ ಕಚೇರಿಯನ್ನು ರಚನೆ ಮಾಡುತ್ತೆ ಅಂತೇಳಿ ಹೇಳಲಾಗಿದೆ. ಇಲ್ಲಿ ಏನಾಗ್ತಪ್ಪ ಅಂತಂದರೆ 1858ರಲ್ಲಿ ನೇರವಾಗಿ ಈ ಒಂದು ಆಡಳಿತಾಧಿಕಾರಿ ಏನಿರುತ್ತಲ್ಲ ಬ್ರಿಟಿಷ್ ಕ್ರೌನ್ಗೆ ಹೋಗುತ್ತೆ. ಓಕೆ, ರಾಣಿಯ ಅಡಿಯಲ್ಲಿ ಹೋಗುತ್ತೆ. ಓಕೆ, ಅದರ ಅಡಿಯಲ್ಲಿ ಏನಪ್ಪ ಅಂದರೆ ಹಾಗೆ ನೆಕ್ಸ್ಟ್ ವೈಸರಾಯ್ ಇರ್ತಾನೆ. ಹಾಗೆ ಇಲ್ಲಿ ಹೊಸ ಕಾರ್ಯದರ್ಶಿ ಓಕೆ ಸೆಕ್ರೆಟರಿ ಹುದ್ದೆಯನ್ನು ಕೂಡ ಇಲ್ಲಿ ಸ್ಟಾರ್ಟ್ ಮಾಡಲಾಗುತ್ತೆ. ಹಾಗಾದರೆ ಈ ಸ್ಟೇಟ್ಮೆಂಟ್ 1 ಏನಾಗಿರುತ್ತಪ್ಪ ಅಂದರೆ ಇದು ಸರಿಯಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದೇನಿದೆಪ್ಪ ಅಂತಂದರೆ ಇಲ್ಲಿ ಈ ಒಂದು ಕಾರ್ಯದರ್ಶಿಗೆ ಏನಿದೆಯಲ್ಲ ಭಾರತದ ಒಂದು ಆಡಳಿತದ ಎಲ್ಲ ಅಧಿಕಾರಗಳನ್ನು ಹಾಗೂ ಆಡಳಿತ ವ್ಯವಸ್ಥೆಯ ಮೇಲೆ ನಿಯಂತ್ರಣವನ್ನು ಭಾರತದ ಒಂದು ರಾಜ್ಯ ಕಾರ್ಯದರ್ಶಿಗೆ ನೀಡಲಾಗುತ್ತೆ. ಈ ಒಂದು ರಾಜ್ಯದ ಕಾರ್ಯದರ್ಶಿ ಏನಿರ್ತಾರಲ್ಲ ಈ ಬ್ರಿಟಿಷ್ ಸಚಿವ ಸಂಪುಟದ ಸದಸ್ಯನಾಗಿರ್ತಾರೆ. ಹಾಗೆ ಬ್ರಿಟಿಷ್ ಸಂಸತ್ತಿಗೆ ಅಂತಿಮವಾಗಿ ಹೊಣೆಯಾಗಿರ್ತಾನೆ. ಯಾರು? ಈ ಒಂದು ರಾಜ್ಯ ಕಾರ್ಯದರ್ಶಿ ಹೊಸ ಒಂದು ಹುದ್ದೆಯನ್ನು ಕ್ರಿಯೇಟ್ ಮಾಡಿರ್ತಾರಲ್ಲ ಆತ. ನೆಕ್ಸ್ಟ್ ಈ ಅಧಿನಿಯಮದ ಅಡಿಯಲ್ಲಿ ಸಲಹಾ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗುತ್ತೆ ಅಂತೇಳಿ. ಓಕೆ, ಇಲ್ಲೇನಪ್ಪ ಅಂದರೆ ಭಾರತದ ಒಂದು ಕೌನ್ಸಿಲ್ ಓಕೆ ಸಲಹಾ ಮಂಡಳಿಯನ್ನು ಕೂಡ ಸ್ಥಾಪನೆ ಮಾಡಲಾಗುತ್ತೆ. ನೆಕ್ಸ್ಟ್ 1858ರ ಕಾಯ್ದೆ ಹೆಚ್ಚಾಗಿ ಆಡಳಿತ ಯಂತ್ರದ ಸುಧಾರಣೆಗೆ ಸೀಮಿತವಾಗಿರ್ತದಂತೆ. ಈ ಎಲ್ಲವೂ ಏನಪ್ಪ ಅಂದರೆ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಗಿರ್ತವೆ. 13 ಕ್ವಶನ್ಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ, ಮೇಲಿನ ಎಲ್ಲವೂ ಏನಪ್ಪ ಅಂದರೆ ಸರಿಯಾಗಿರ್ತವೆ. 14ನೇ ಕ್ವಶನ್ ನೋಡೋಣ ಇವಾಗ. ಇದು 1861ರ ಕಾಯ್ದೆಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಆಗಿರುತ್ತೆ. ನೀವೇನಾದರೂ ಕನ್ನಡದಲ್ಲಿ ಕನ್ಫ್ಯೂಸ್ ಆಗಿದ್ದಪ್ಪ ಅಂದರೆ ಇಂಗ್ಲೀಷಲ್ಲಿ ಕೂಡ ವರ್ಷನ್ಸು ನೋಡ್ಕೋಬೋದು, ಪಾಸ್ ಮಾಡಿಬಿಟ್ಟು ಆಪ್ಷನ್ಸ್ ಓದ್ಕೋಬೋದು. ಇಲ್ಲಿ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಥವಾ ಸರಿಯಾಗಿವೆ ಅದು ಭಾರತದ ಕೌನ್ಸಿಲ್ ಕಾಯ್ದೆ 1861ಕ್ಕೆ ಸಂಬಂಧಪಟ್ಟಂತೆ ನೋಡಬೇಕಾದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಇಲ್ಲಿ, ಭಾರತೀಯರಿಗೆ ಕಾನೂನು ರೂಪಿಸುವ ಪ್ರಕ್ರಿಯೆಯಲ್ಲಿ ಅವರನ್ನು ಒಳಗೊಳ್ಳುವ ಮೂಲಕ ಪ್ರಾತಿನಿಧ್ಯವನ್ನು ನೀಡಲಾಯಿತು. ಯಾವುದರ ಮುಖಾಂತರ? 1861ರ ಮುಖಾಂತರ ಈ ಒಂದು ಭಾರತೀಯರಿಗೆ ಕಾನೂನು ರೂಪಿಸುವ ಪ್ರಕ್ರಿಯೆಯಲ್ಲಿ ಅವರನ್ನು ಒಳಗೊಳ್ಳುವ ಮೂಲಕ ಅಂದರೆ ಅವರನ್ನು ಪಾರ್ಟಿಸಿಪೇಟ್ ಮಾಡ್ಬೋದು ಅನ್ನುವ ಮೂಲಕ ಏನಾದರೂ ಪ್ರಾತಿನಿಧ್ಯವನ್ನು ನೀಡಲಾಯಿತು ಅಂತೇಳಿ ಕೇಳಲಾಗಿದೆ. ಓಕೆ, ಇದು ಕೂಡ ಸರಿಯಾಗಿರುವ ಚಾನ್ಸಸ್ ಇದೆ. ನೆಕ್ಸ್ಟ್ ಇದು ಕೇಂದ್ರೀಕರಣದ ಪ್ರಕ್ರಿಯೆಯನ್ನು ಆರಂಭಿಸಿತು. ಓಕೆ, ಇದರ ಬಗ್ಗೆ ಕೂಡ ಸ್ವಲ್ಪ ನೋಡೋಣ ಆಮೇಲೆ. ನೆಕ್ಸ್ಟ್ 3ನೇ ಸ್ಟೇಟ್ಮೆಂಟ್ ನೋಡೋಣ. ಇದು ಬಂಗಾಳಕ್ಕೆ ಹೊಸ ಶಾಸಕಾಂಗ ಮಂಡಳಿಗಳ ಸ್ಥಾಪನೆಗೆ ಸಹ ಒದಗಿಸಿತು ಅಂತೇಳಿ ಕೇಳಿದ್ದಾರೆ. ಅಂದರೆ ಬಂಗಾಳಕ್ಕೆ ಏನಪ್ಪ ಅಂದರೆ ಹೊಸ ಶಾಸಕಾಂಗ ಮಂಡಳಿಗಳ ಸ್ಥಾಪನೆಗೆ ಒಂದು ಆರ್ಡರನ್ನು ಪಾಸ್ ಮಾಡುತ್ತೆ ಅಂತೇಳಿ ಹೇಳಲಾಗಿದೆ. ಹಾಗಾದರೆ ಓಕೆ ಇಲ್ಲೇನಿದೆಪ್ಪ ಅಂದರೆ ಭಾರತೀಯರಿಗೆ ಕಾನೂನು ರೂಪಿಸುವ ಪ್ರಕ್ರಿಯೆಯಲ್ಲಿ ಅವರನ್ನು ಒಳಗೊಳ್ಳುವ ಮೂಲಕ ಪ್ರಾತಿನಿಧ್ಯವನ್ನು ನೀಡಲಾಗುತ್ತೆ ಅಂತೇಳಿ ಕೇಳಲಾಗಿದೆ. ಓಕೆ, ಇಲ್ಲೇನಾಗುತ್ತಪ್ಪ ಅಂದರೆ ಫಸ್ಟದಾಗಿ ಈ ಕಾಯ್ದೆ ಕಾರ್ಯಕಾರಿ ಸಮಿತಿಯಲ್ಲಿ ಭಾರತೀಯರನ್ನು ಏನಪ್ಪ ಅಂದರೆ ನಾಮಕರಣ ಮಾಡಲು ಅವಕಾಶ ಕಲ್ಪನೆ ಮಾಡಿಕೊಡ್ತದೆ. ಹಾಗೆ ಅದಲ್ಲದೆ ಏನಪ್ಪ ಅಂದರೆ ಈ ಒಂದು ಕಾರ್ಯದಿಂದಾಗಿ ಅಂದರೆ ಈ ಒಂದು ಭಾರತೀಯರನ್ನೇನಾಗುತ್ತಪ್ಪ ಅಂದರೆ ಕಾರ್ಯಕಾರಿ ಸಮಿತಿಯಲ್ಲಿ ಆಯ್ಕೆ ಮಾಡೋದು ಏನಪ್ಪ ಅಥವಾ ನಾಮಕರಣ ಮಾಡಲು ಅವಕಾಶ ಕಲ್ಪಿಸಿಕೊಡ್ತದಲ್ಲ, ಇದರಿಂದಾಗಿ ಭಾರತೀಯರು ಪ್ರಪ್ರಥಮ ಬಾರಿಗೆ ಭಾರತದ ಆಡಳಿತದಲ್ಲಿ ಪಾಲ್ಗೊಳ್ಳಲು ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಓಕೆ, ಹಾಗಾದರೆ ಆಪ್ಷನ್ 1 ಕೂಡ ಸರಿಯಾಗಿರುತ್ತೆ ನೋಡ್ರಿ. ನೆಕ್ಸ್ಟ್ ಇದು ಕೇಂದ್ರೀಕರಣದ ಪ್ರಕ್ರಿಯೆಯನ್ನು ಆರಂಭ ಮಾಡ್ತದಂತೆ. ಇಲ್ಲಿ ಕೇಂದ್ರೀಕರಣ ಬರೋದಿಲ್ಲ, ಇಲ್ಲಿ ಏನಾದಪ್ಪ ಅಂದರೆ ವಿಕೇಂದ್ರೀಕರಣ ಆಗುತ್ತೆ. ಓಕೆ, ಹಾಗೆ ಇದು ಬಂಗಾಳಕ್ಕೆ ಹೊಸ ಶಾಸಕಾಂಗ ಮಂಡಳಿಗಳ ಸ್ಥಾಪನೆಗೆ ಓಕೆ ಹಾಗೆ 3ನೇ ಆಪ್ಷನ್ ನೋಡೋಣ. ಇಲ್ಲಿ 3ನೇ ಸ್ಟೇಟ್ಮೆಂಟ್ ಏನಿದೆಯಪ್ಪ ಅಂದರೆ ಇದು ಬಂಗಾಳಕ್ಕೆ ಓಕೆ ಇದು ಬಂಗಾಳಕ್ಕೆ ಹೊಸ ಶಾಸಕಾಂಗ ಮಂಡಳಿಗಳ ಸ್ಥಾಪನೆಗೆ ಸಹ ಒದಗಣೆ ಮಾಡಿಕೊಡ್ತದಂತೆ. ಇದು ಕೂಡ ಸರಿಯಾಗಿದೆ. ಇದರಲ್ಲಪ್ಪ ಅಂದರೆ ಇಲ್ಲಿ ಕೇಂದ್ರೀಕರಣ ಆಗಿರೋದಿಲ್ಲ, ಇಲ್ಲಿ ಏನಾಗುತ್ತಪ್ಪ ಅಂದರೆ ವಿಕೇಂದ್ರೀಕರಣ ಆಗಿರುತ್ತೆ. ಓಕೆ, ವಿಕೇಂದ್ರೀಕರಣ ಯಾವ ರೀತಿ ಮೂಲಕಪ್ಪ ಅಂತಂದರೆ ಇದು ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳ ಶಾಸನೀಯ ಅಧಿಕಾರಗಳನ್ನು ಏನಪ್ಪ ಅಂದರೆ ವಾಪಸ್ಸು ನೀಡುವುದರ ಮೂಲಕ ವಿಕೇಂದ್ರೀಕರಣ ಪ್ರಕ್ರಿಯೆಯನ್ನು ಆರಂಭ ಮಾಡಲಾಗುತ್ತೆ. ಇಷ್ಟು ಏನಪ್ಪ ಅಂತಂದರೆ ಇಲ್ಲಿ ಆಪ್ಷನ್ಸ್ಗಳ ಎಕ್ಸ್ಪ್ಲನೇಷನ್ಸ್ ಆಗುತ್ತೆ. ಹಾಗಾದರೆ ಸರಿಯಾದ ಉತ್ತರ ಏನು? ಕೇಂದ್ರೀಕರಣ ಆಗಿರೋದ್ರಲ್ಲಿ ಇಲ್ಲಿ ಏನಾಗಿರುತ್ತಪ್ಪ ಅಂದರೆ ವಿಕೇಂದ್ರೀಕರಣ ಆಗಿರುತ್ತೆ. ಹಾಗಾಗಿ ಏನಪ್ಪ ಅಂತಂದರೆ ಈ ಒಂದು ಆಪ್ಷನ್ 2 ತಪ್ಪಾಗಿರುತ್ತೆ. ಅಂದರೆ ಸ್ಟೇಟ್ಮೆಂಟ್ 2 ತಪ್ಪಾಗಿರುತ್ತೆ. 1 ಮತ್ತು 3 ಇಲ್ಲಿ ಸರಿಯಾದ ಉತ್ತರಗಳು ಆಗಿರ್ತವೆ ನೋಡ್ರಿ. ಆದರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 15ನೇ ಕ್ವಶನ್ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು 1862ರಲ್ಲಿ ಲಾರ್ಡ್ ಕ್ಯಾನಿಂಗ್ ಅವರಿಂದ ಅಧಿಕೃತವಲ್ಲದ ಸದಸ್ಯರಾಗಿ ಆಯ್ಕೆಯಾದರು ಅಂತ ಕೇಳಿದ್ದಾರೆ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ವೇರ್ ಸೆಲೆಕ್ಟೆಡ್ ಆಸ್ ನಾನ್ ಅಫಿಷಿಯಲ್ ಮೆಂಬರ್ಸ್ ಇನ್ 1862 ಬೈ ಲಾರ್ಡ್ ಕ್ಯಾನಿಂಗ್. 1862ರಲ್ಲಿ ಯಾರು ನಾನ್ ಅಫಿಷಿಯಲ್ ಮೆಂಬರ್ಸ್ ಆಗಿ
ಆಯ್ಕೆ ಆಗ್ತಾರೆ ಅಂತ ಕೇಳಿದ್ದಾರೆ. ಟೋಟಲ್ ಆಗಿ ಇಲ್ಲಿ 3 ನೇಮಕ ಆಗಿರ್ತಾರೆ. ಒಂದು ಬನಾರಸ್ಸಿನ ರಾಜ, ನೆಕ್ಸ್ಟ್ ಪಟಿಯಾಲದ ಮಹಾರಾಜ, ಮತ್ತೇನಪ್ಪ ಅಂದ್ರೆ ಸರ್ ದಿನಕರ್ ರಾವ್. ಈ 3 ಏನಪ್ಪ ಅಂದ್ರೆ ಭಾರತೀಯರನ್ನು ತನ್ನ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ನೇಮಕ ಮಾಡಿಕೊಳ್ತಾರೆ. ಯಾರು? ಲಾರ್ಡ್ ಕ್ಯಾನಿಂಗ್ ಅವರು. ಹಾಗಾದ್ರೆ ಇಲ್ಲಿ ಸ್ಟೇಟ್ಮೆಂಟ್ಸ್ ನೋಡೋಣ. ಬನಾರಸ್ನ ರಾಜ ಇದೆ, ಪಟಿಯಾಲದ ಮಹಾರಾಜ ಇದ್ದಾನೆ, ಹಾಗೂ ಏನಪ್ಪ ಅಂದ್ರೆ ಸರ್ ದಿನಕರ್ ರಾವ್ ಇದ್ದಾರೆ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 1, 2 ಮತ್ತು 3 ಎಲ್ಲರೂ ಏನಪ್ಪ ಅಂತಂದ್ರೆ ಈ ಒಂದು ಲಾರ್ಡ್ ಕ್ಯಾನಿಂಗ್ ಅವರ ಒಂದು ನಾನ್ ಅಫಿಷಿಯಲ್ ಮೆಂಬರ್ಸ್ ಆಗಿ ನೇಮಕ ಆಗಿರ್ತಾರೆ ನೋಡ್ರಿ. ನೆಕ್ಸ್ಟ್ 16ನೇ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಬೌಟ್ ಕೌನ್ಸಿಲ್ ಆಕ್ಟ್ ಆಫ್ 1892? 1892 ಕೌನ್ಸಿಲ್ ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತೆ. ಇಲ್ಲಿ ನೋಡ್ರಿ, ಒಂದು ಫಸ್ಟ್ ಆಪ್ಷನ್ ಏನಿದೆ, ಫಸ್ಟ್ ಸ್ಟೇಟ್ಮೆಂಟ್, ಇದು ಸೇರ್ಪಡೆಗೊಂಡ ಅನಧಿಕೃತ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ತದಂತೆ. ನೆಕ್ಸ್ಟ್, ವಿಧಾನ ಮಂಡಳಿಗೆ ಒಂದು ವೇಳೆ ಇದು ಅರ್ಥ ಆಗಲಿಲ್ಲಪ್ಪ ಅಂದರೆ ನೀವು ಇಲ್ಲಿ ಇಂಗ್ಲೀಷಲ್ಲಿ ಕೂಡ ಪಾಸ್ ಮಾಡಿಬಿಟ್ಟು ನೋಡ್ಕೋಬೋದು. ಓಕೆ, ಇಟ್ ಇನ್ಕ್ರೀಸ್ಡ್ ದ ನಂಬರ್ ಆಫ್ ಎಡಿಷನಲ್ ನಾನ್ ಅಫಿಷಿಯಲ್ ಮೆಂಬರ್ಸ್ ಅಂತೇಳಿ. ಓಕೆ, ನಾನ್ ಅಫಿಷಿಯಲ್ ಮೆಂಬರ್ಸ್ನ ಸಂಖ್ಯೆ ಏನೇನಪ್ಪ ಅಂದರೆ ಹೆಚ್ಚಿಗೆ ಮಾಡುತ್ತೆ ಅಂತೇಳಿ ಹೇಳಲಾಗಿದೆ. ಯಾವುದ್ರದ್ದು ಇದು? 1892 ಕೌನ್ಸಿಲ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ನೋಡ್ರಿ. ನೆಕ್ಸ್ಟ್, ಎರಡನೇದು ನೋಡೋಣ. ವಿಧಾನ ಮಂಡಳಿಗೆ ಬಜೆಟ್ ಕುರಿತು ಚರ್ಚಿಸುವ ಅಧಿಕಾರವನ್ನು ನೀಡಲಾಗುತ್ತೆ. ಓಕೆ, ಈ ಒಂದು ಕೌನ್ಸಿಲ್ಗೆ ಏನಾಗುತ್ತಪ್ಪ ಅಂದರೆ ಬಜೆಟ್ ಕುರಿತು ಚರ್ಚಿಸುವ ಅಧಿಕಾರವನ್ನು ನೀಡಲಾಗುತ್ತಂತೆ. ಅದು ಕೂಡ ನೋಡೋಣ. ನೆಕ್ಸ್ಟ್, 3ನೇ ಸ್ಟೇಟ್ಮೆಂಟ್ ನೋಡೋಣ. ಈ ಕಾಯ್ದೆಯು ಮೊದಲ ಬಾರಿಗೆ ಚುನಾವಣೆ ಪದವನ್ನು ಬಳಕೆ ಮಾಡಲಾಗುತ್ತಂತೆ. ಇದೆಲ್ಲವೂ ಯಾವುದ್ರದಪ್ಪ ಅಂದರೆ 1892 ಕಾಯ್ದೆಯನ್ನು ನೋಡ್ರಿ. ಇಲ್ಲಿ ಏನಾಗುತ್ತಪ್ಪ ಅಂದರೆ ಫಸ್ಟ್ ಆಪ್ಷನ್ ನೋಡೋಣ. ಇಲ್ಲಿ ಇದು ಸೇರ್ಪಡೆಗೊಂಡ ಅನಧಿಕೃತ, ಓಕೆ, ಅನಧಿಕೃತ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಲಾಗುತ್ತಂತ. ಇಲ್ಲಿ ಕೇಂದ್ರ ಮತ್ತು ಪ್ರಾಂತೀಯ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಏನಿರ್ತಾರಲ್ಲ ಹೆಚ್ಚುವರಿ ಅಂದರೆ ಸರ್ಕಾರೇತರ, ಅನಧಿಕೃತ ಅಂದರೆ ಏನಪ್ಪ ಅಂದ್ರೆ ಸರ್ಕಾರೇತರ ನಾನ್ ಅಫಿಷಿಯಲ್ ಮೆಂಬರ್ಸ್ ಅಂತ ಕರೀತಾರಲ್ಲ, ಆ ಒಂದು ಸದಸ್ಯರ ಸಂಖ್ಯೆ ಏನೇನಪ್ಪ ಅಂದರೆ ಇಲ್ಲಿ ಹೆಚ್ಚಿಗೆ ಮಾಡಲಾಗುತ್ತೆ. ಓಕೆ, ಇಲ್ಲಿ ಏನಾಗುತ್ತಪ್ಪ ಅಂದರೆ ಹೆಚ್ಚಿಗೆ ಮಾಡಲಾಗುತ್ತೆ ನೋಡ್ರಿ, ಯಾರ ನಾನ್ ಅಫಿಷಿಯಲ್ ಮೆಂಬರ್ಸ್ನ. ಓಕೆ, ನೆಕ್ಸ್ಟ್ ಇನ್ನು ಎರಡನೇ ಆಪ್ಷನ್ ನೋಡೋಣ. ಎರಡನೇ ಸ್ಟೇಟ್ಮೆಂಟ್, ವಿಧಾನ ಮಂಡಳಿಗೆ ಬಜೆಟ್ ಕುರಿತು ಚರ್ಚಿಸುವ ಅಧಿಕಾರವನ್ನು ನೀಡಲಾಗುತ್ತೆ ಅಂತೇಳಿ. ಓಕೆ, ಲೆಜಿಸ್ಲೇಟಿವ್ ಕೌನ್ಸಿಲ್ನ ಕಾರ್ಯಗಳನ್ನು ಏನಪ್ಪ ಅಂದರೆ ಇಲ್ಲಿ ಹೆಚ್ಚಿಗೆ ಮಾಡಲಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಈ ಒಂದು ಬಜೆಟ್ ಸೆಷನ್ ಅಥವಾ ಆಯವ್ಯಯ ಪಟ್ಟಿ ಏನಂತ ಕೇಳಿರ್ತಾರಲ್ಲ, ಇಲ್ಲಿ ಆ ಒಂದು ಬಜೆಟ್ ಕುರಿತು ಚರ್ಚಿಸುವ ಮತ್ತು ಕಾರ್ಯಾಂಗಕ್ಕೆ ಪ್ರಶ್ನೆಗಳನ್ನು ಕೇಳುವ ಅಧಿಕಾರವನ್ನು ಈ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ನೀಡಲಾಗುತ್ತೆ. ಅಂದರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದರೆ ವಿಧಾನ ಮಂಡಳಿಗೆ ನೀಡಲಾಗುತ್ತೆ. ಇದು ಕೂಡ ಸರಿಯಾಗಿದೆ. ಈ ಕಾಯ್ದೆಯು ಮೊದಲ ಬಾರಿಗೆ ಚುನಾವಣೆ ಪದವನ್ನು ಬಳಕೆ ಮಾಡಲಾಗುತ್ತಂತೆ. ಇಲ್ಲಿ ಏನಾಗಿರುತ್ತಪ್ಪ ಅಂದರೆ ಭಾರತದಲ್ಲಿ ಚುನಾವಣೆಗಳನ್ನು ನಡೆಸಲು ಸರ್ಕಾರ ಏನಾಗುತ್ತಪ್ಪ ಅಂದರೆ ಒಪ್ಪಿಗೆಯನ್ನು ನೀಡಿರುತ್ತೆ. ಯಾವುದರಲ್ಲಿ? 1892 ಕಾಯ್ದೆಯಲ್ಲಿ. ಆದ್ದರಿಂದ ಈ ಕಾಯ್ದೆ ಭಾರತದಲ್ಲಿ ಚುನಾವಣೆ ಪದ್ಧತಿಯ ಆರಂಭಕ್ಕೆ ನಾಂದಿ ಹಾಡಿತು ಅಂತ ಹೇಳ್ಬೋದು. ಬಟ್ ಏನಪ್ಪ ಅಂದರೆ ಇಲ್ಲಿ ಚುನಾವಣೆ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಈ ಒಂದು 1892 ಕಾಯ್ದೆಯಲ್ಲಿ ಬಳಕೆ ಮಾಡಿರುವುದಿಲ್ಲ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತಪ್ಪ ಅಂದರೆ ಕೇವಲ 1 ಮತ್ತು 2 ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ಚುನಾವಣೆ ನಡೆಸಬೇಕಂತೇಳಿ ಡಿಸ್ಕಷನ್ ಮಾಡಿರ್ತಾರೆ 1892 ಆ್ಯಕ್ಟಲ್ಲಿ. ಬಟ್ ಏನಪ್ಪ ಅಂದರೆ ಚುನಾವಣಾ ಪದವನ್ನು ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿರುವುದಿಲ್ಲ. ನೆಕ್ಸ್ಟ್ 17ನೇ ಕ್ವಶನ್ ನೋಡೋಣ. 1909 ಕಾಯ್ದೆಗೆ ಸಂಬಂಧಪಟ್ಟಂತಹ ಇಲ್ಲಿ ಹೇಳಿಕೆಗಳನ್ನು ನೀಡಲಾಗಿದೆ ನೋಡ್ರಿ. ಅದರಲ್ಲಿ ಕೇಂದ್ರ ಶಾಸಕಾಂಗ ಮಂಡಳಿಯಲ್ಲಿ ಸದಸ್ಯರ ಸಂಖ್ಯೆಯನ್ನು 16ರಿಂದ 60ಕ್ಕೆ ಏರಿಸಲಾಗ್ತದಂತೆ. ಓಕೆ, ಇದು ಕೂಡ ಸರಿಯಾಗಿರ್ಬೋದು. ಇಲ್ಲಿ ನೀಟಾಗಿ ಓದಿರಿ. 1909 ಕೌನ್ಸಿಲ್ ಕಾಯ್ದೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಿಲ್ಲ. ಇಷ್ಟೊತ್ತು ನಾವೇನಪ್ಪ ಅಂದರೆ ಸರಿಯಾಗಿದೆ ಅಂತ ನೋಡಿದ್ವಿ, ಈಗ ಇಲ್ಲಿ ಹೇಳಿಕೆಗಳು ಸರಿ ಇಲ್ಲ ಅಂತೇಳಿ ಕೇಳಲಾಗಿದೆ. ಕೇಂದ್ರ ಶಾಸಕಾಂಗ ಮಂಡಳಿಯಲ್ಲಿ ಸದಸ್ಯರ ಸಂಖ್ಯೆಯನ್ನು ಏನಪ್ಪ ಅಂದರೆ 16ರಿಂದ 60ಕ್ಕೆ ಏರಿಸಲಾಯಿತು. ನೆಕ್ಸ್ಟ್, ಇದು ಕೇಂದ್ರ ಶಾಸಕಾಂಗ ಮಂಡಳಿಗಳಿಗೆ ಅಧಿಕೃತವಲ್ಲ ಅಂದರೆ ಸರ್ಕಾರೇತರ ಸದಸ್ಯರ ಬಹುಮತ ಹೊಂದಲು ಅವಕಾಶ ಮಾಡಿಕೊಟ್ಟಿತ್ತು. ಹಾಗೆ ಸದಸ್ಯರಿಗೆ ಪೂರಕ ಪ್ರಶ್ನೆಗಳನ್ನು ಕೇಳಲು ಅವಕಾಶವಿರಲಿಲ್ಲ. ಓಕೆ, ಇಷ್ಟು ಕೊಟ್ಟಿದ್ದಾನೆ. ಹಾಗಾದರೆ ಇದರಲ್ಲಿ 1909ಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಆಫ್ ಆಲ್ ಇದನ್ನು ಏನಂತ ಕರೀತಾರೆ? ಮಾರ್ಲೆ ಮಿಂಟೋ ಅಂತ ಕಾಯ್ದೆ ಅಂತ ಕೂಡ ಕರೀತಾರೆ. ಇದರಲ್ಲಿ ಏನಪ್ಪ ಅಂದರೆ ಈ ಒಂದು ಲಾರ್ಡ್ ಮಾರ್ಲೆ ಅನ್ನೋರು ಏನಪ್ಪ ಅಂದ್ರೆ ಭಾರತದ ಕಾರ್ಯದರ್ಶಿಯಾಗಿರ್ತಾರೆ. ಮಿಂಟೋ ಅನ್ನೋರು ಅವ್ರು ಏನಪ್ಪ ಅಂದ್ರೆ ವೈಸರಾಯ್ ಆಗಿರ್ತಾರೆ. ಇಷ್ಟು ನೆನ್ಪಿಟ್ಕೊಂಡಿರ್ರಿ, ಕನ್ಫ್ಯೂಷನ್ ಬೇಡ. ಮಾರ್ಲೆ ಮಿಂಟೋ ಕಾಯ್ದೆ ಅಂತ ಕರೀತಾರೆ. ಇಲ್ಲಿ ಮಿಂಟೋ ಅನ್ನೋದೇನಪ್ಪ ಅಂತಂದರೆ ಇದು ವೈಸರಾಯ್ ಆಗಿರ್ತಾನೆ ನೋಡ್ರಿ. ಹಲವಾರು ಬಾರಿ ಪ್ರಿವಿಯಸ್ಸಲ್ಲಿ ಕೂಡ ಕ್ವಶನ್ ಕೇಳಿದ್ದಾರೆ. ಓಕೆ, ಹಾಗೆ ಮಾರ್ಲೆ ಅನ್ನೋರು ಏನಾಗಿರ್ತಾರಪ್ಪ ಅಂದರೆ ಭಾರತದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಿರ್ತಾರೆ. ಹಾಗಾದರೆ ಕೇಂದ್ರ ಶಾಸಕಾಂಗ ಮಂಡಳಿಯಲ್ಲಿ ಸದಸ್ಯರ ಸಂಖ್ಯೆಯನ್ನು 16ರಿಂದ 60ಕ್ಕೆ ಏರಿಸಲಾಗಿತ್ತಂತೆ. ಎಸ್, ಇಲ್ಲಿ ಕರೆಕ್ಟ್ ಆಗಿದೆ ನೋಡ್ರಿ. ಮೊದಲೇನಪ್ಪ ಅಂದ್ರೆ ಕೇಂದ್ರ ಒಂದು ಶಾಸಕಾಂಗ ಮಂಡಳಿಯಲ್ಲಿ ಸದಸ್ಯರ ಸಂಖ್ಯೆ 16 ಇರುತ್ತೆ. ಅದನ್ನೇನಪ್ಪ ಅಂತಂದರೆ ಈ ಒಂದು 60ಕ್ಕೆ ಏರಿಕೆಯನ್ನು ಮಾಡಲಾಗುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ನೋಡೋದಾದರೆ
ಕೇಂದ್ರ ಶಾಸನ ಸಭೆಯಲ್ಲಿ ಓಕೆ ಕೇಂದ್ರ ಶಾಸನ ಸಭೆಯಲ್ಲಿ ಸರ್ಕಾರಿ ಸದಸ್ಯರು ಏನಪ್ಪ ಅಂದರೆ ಬಹುಮತದಲ್ಲಿರ್ತಾರೆ. ಓಕೆ ಕೇಂದ್ರ ಶಾಸನ ಸಭೆಯಲ್ಲಿ ಸರ್ಕಾರಿ ಸದಸ್ಯರು ಬಹುಮತದಲ್ಲಿರ್ತಾರೆ. ಇಲ್ಲೇನು ಕೊಟ್ಟಿದ್ದಾನೆ, ಇದು ಕೇಂದ್ರ ಶಾಸಕಾಂಗ ಮಂಡಳಿಗಳಿಗೆ ಅಧಿಕೃತವಲ್ಲ ಸರ್ಕಾರೇತರ ಸದಸ್ಯರ ಬಹುಮತ ಹೊಂದಲು ಅವಕಾಶ ಮಾಡಿಕೊಡ್ತದಂತೆ. ಇಲ್ಲೇನಾಗುತ್ತಂದರೆ ಕೇಂದ್ರ ಶಾಸಕಾಂಗದಲ್ಲಿ ಬಹುಮತ ಹೊಂದಲು ಅವಕಾಶ ಮಾಡಿಕೊಡುವುದಿಲ್ಲ. ಇಲ್ಲಿ ಏನಾಗುತ್ತಪ್ಪ ಅಂದರೆ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಓಕೆ ಇಲ್ಲಿ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಏನಪ್ಪ ಅಂತಂದರೆ ಖಾಸಗಿ ಸದಸ್ಯರ ಅಥವಾ ಸರ್ಕಾರೇತರ ಸದಸ್ಯರ ಒಂದು ಬಹುಮತಕ್ಕೆ ಅವಕಾಶ ಮಾಡಿಕೊಡ್ತದೆ. ಯಾವುದು 1909 ಕಾಯ್ದೆ. ಹಾಗಾದರೆ ಏನಾಗುತ್ತಪ್ಪ ಅಂದರೆ ಇದು ತಪ್ಪಾಗುತ್ತೆ. ಓಕೆ ಇಲ್ಲಿ ಕೇಂದ್ರದಲ್ಲಿ ಬಹುಮತ ಹೊಂದಲು ಅವಕಾಶ ಮಾಡಿಕೊಟ್ಟಿರೋದಿಲ್ಲ, ಪ್ರಾಂತೀಯದಲ್ಲಿ ಅವಕಾಶ ಮಾಡಿಕೊಟ್ಟಿರುತ್ತೆ. ಹಾಗಾಗಿ ಏನಪ್ಪ ಅಂದರೆ ಇಲ್ಲಿ ಆಪ್ಷನ್ ಅಂದರೆ ಎರಡನೇ ಸ್ಟೇಟ್ಮೆಂಟ್ ಏನಾಗುತ್ತಪ್ಪ ಅಂದರೆ ಇದು ತಪ್ಪಾಗಿರುತ್ತೆ. ನೆಕ್ಸ್ಟ್, ಸದಸ್ಯರಿಗೆ ಪೂರಕ ಪ್ರಶ್ನೆಗಳನ್ನು ಕೇಳಲು ಅವಕಾಶವಿರಲಿಲ್ಲ ಅಂತೇಳಿ ಕೇಳಿದ್ದಾನೆ. ಓಕೆ ಇಲ್ಲೇನಾಗಿತ್ತಪ್ಪ ಅಂತಂದರೆ ಸದಸ್ಯರಿಗೆ ಪೂರಕ ಒಂದು ಪ್ರಶ್ನೆಗಳನ್ನು ಕೇಳಲು ಅವಕಾಶವಿರಲಿಲ್ಲ ಅಂತ ಕೇಳಿದ್ದಾನೆ. ಹಾಗಾದರೆ ಇದರಲ್ಲಿ ಯಾವುದು ಸರಿ ಇಲ್ಲ? ಯಾವುದು ಸರಿ ಇಲ್ಲಪ್ಪ ಅಂತಂದರೆ ಇಲ್ಲಿ 2 ಮತ್ತು 3 ಎರಡೂ ಸರಿ ಇಲ್ಲ ನೋಡ್ರಿ. ಒಂದು ಏನಪ್ಪ ಅಂದರೆ ಇಲ್ಲಿ 16ರಿಂದ 60ಕ್ಕೆ ಏನಪ್ಪ ಅಂದರೆ ಕೇಂದ್ರ ಶಾಸಕಾಂಗ ಮಂಡಳಿಯನ್ನು ಹೆಚ್ಚಿಗೆ ಮಾಡಲಾಗಿರುತ್ತೆ. ಇದೊಂದೇ ಸರಿಯಾಗಿದೆ. ಇಲ್ಲಿ ಕ್ವಶನ್ ಏನು ಕೇಳಿದಾನೆ, ಯಾವುದು ಸರಿ ಇಲ್ಲ ಅಂತ ಕೇಳಿದಾನೆ. ಇಲ್ಲಿ 2 ಮತ್ತು 3 ಸರಿಯಾಗಿಲ್ಲ. ಇಲ್ಲಿ ಸದಸ್ಯರಿಗೆ ಏನಪ್ಪ ಅಂದರೆ ಪೂರಕ ಒಂದು ಪ್ರಶ್ನೆಗಳನ್ನು ಕೇಳಲು ಅವಕಾಶವಿರುತ್ತದೆ. ನೆಕ್ಸ್ಟ್ 18ನೇ ಕ್ವಶನ್ ನೋಡೋಣ. ಹೂ ವಾಸ್ ದ ಫಸ್ಟ್ ಇಂಡಿಯನ್ ಟು ಜಾಯ್ನ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ ವೈಸರಾಯ್ ಆ್ಯಂಡ್ ಗವರ್ನರ್ಸ್? ವೈಸರಾಯ್ ಮತ್ತು ರಾಜ್ಯಪಾಲರ ಕಾರ್ಯಕಾರಿ ಮಂಡಳಿಗೆ ಸೇರಿದ ಮೊದಲ ಒಂದು ಭಾರತೀಯ ಯಾರು? ಈ ರೀತಿಯ ಒಂದು ಡೈರೆಕ್ಟ್ ಕ್ವಶನ್ಸ್ಗಳು ಏನಿರ್ತಾವಲ್ಲ PSI ಮತ್ತು PCಯಲ್ಲಿ ಅಥವಾ SDFD ಅಲ್ವಾ, ಈ ರೀತಿಯಾಗಿ ಇನ್ನಿತರ ಒಂದು ಗ್ರೂಪ್ ಸಿಯಲ್ಲಿ ಎಕ್ಸಾಮಿನೇಷನ್ಸ್ ಆಗಿರ್ಬೋದು ಕೇಳುವ ಸಾಧ್ಯತೆಗಳು ಹೆಚ್ಚಿಗಿರ್ತವೆ. ಹಾಗಾದರೆ ಯಾರಾಗಿರ್ತಾರಪ್ಪ ಅಂದರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾನವರು ಏನಪ್ಪ ಅಂದರೆ ಮೊಟ್ಟ ಮೊದಲ ವ್ಯಕ್ತಿ. ಅದು ಭಾರತೀಯ ಮೂಲದವರು ಏನಪ್ಪ ಅಂದರೆ ವೈಸರಾಯ್ ಹಾಗೂ ರಾಜ್ಯಪಾಲರ ಒಂದು ಕಾರ್ಯಕಾರಿ ಮಂಡಳಿಗೆ ಸೇರಿದ ಮೊಟ್ಟ ಮೊದಲ ಒಂದು ವ್ಯಕ್ತಿ ಆಗಿರ್ತಾರೆ. ಯಾರು? ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅನ್ನೋರು. ನೆಕ್ಸ್ಟ್ 19ನೇ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಆ್ಯಕ್ಟ್ ಗೇವ್ ರೆಕಗ್ನಿಷನ್ ಟು ಪೋರ್ಟ್ಫೋಲಿಯೋ ಸಿಸ್ಟಮ್? ಈ ಕೆಳಗಿನ ಯಾವ ಕಾಯ್ದೆ ಏನಿದೆಯಲ್ಲ ಪೋರ್ಟ್ಫೋಲಿಯೋ ವ್ಯವಸ್ಥೆಗೆ ಮಾನ್ಯತೆಯನ್ನು ನೀಡುತ್ತೆ ಅದರಲ್ಲಿ ಕೇಳಲಾಗಿದೆ. ಯಾವುದಪ್ಪ ಅಂತಂದರೆ ಇದು 1861 ಓಕೆ 1861 ಕೌನ್ಸಿಲ್ ಆ್ಯಕ್ಟ್ ಏನಪ್ಪ ಅಂತಂದರೆ ಈ ಒಂದು ಪೋರ್ಟ್ಫೋಲಿಯೋ ಸಿಸ್ಟಮ್ಗೆ ಅವಕಾಶವನ್ನು ನೀಡುತ್ತೆ. 20ನೇ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ರಿಪ್ರೆಸೆಂಟೇಷನ್ ಫಾರ್ ಮುಸ್ಲಿಮ್ಸ್ ಬೈ ಅಕ್ಸೆಪ್ಟಿಂಗ್ ದ ಕಾನ್ಸೆಪ್ಟ್ ಆಫ್ ಸಪರೇಟ್ ಎಲೆಕ್ಟೋರೇಟ್? ಪ್ರತ್ಯೇಕ ಮತದಾರರ ಪರಿಕಲ್ಪನೆಯನ್ನು ಸ್ವೀಕರಿಸುವ ಮೂಲಕ ಮುಸ್ಲಿಮರಿಗೆ ಈ ಕೆಳಗಿನಲ್ಲಿ ಯಾವುದು ಅಂತೇಳಿ ಕೇಳಿದ್ದಾನೆ. ಓಕೆ ಕೆಳಗಡೆ ಕೌನ್ಸಿಲ್ ಆಫ್ ಆ್ಯಕ್ಟ್ 99 ಕೊಟ್ಟಿದ್ದಾನೆ, 1861 ಕಾಯ್ದೆ ಕೊಟ್ಟಿದ್ದಾನೆ, 1892 ಕಾಯ್ದೆ ಕೊಟ್ಟಿದ್ದಾನೆ, 1919 ಕಾಯ್ದೆಯನ್ನು ಕೂಡ ಕೊಟ್ಟಿದ್ದಾನೆ. ಈ 4 ಕಾಯ್ದೆಯಲ್ಲಿ ಯಾವುದು ಏನಪ್ಪ ಅಂದರೆ ಈ ಒಂದು ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರರ ಒಂದು ಪರಿಕಲ್ಪನೆಯನ್ನು ಸ್ವೀಕಾರ ಮಾಡೋದಕ್ಕೆ ಅನುಮತಿಯನ್ನು ನೀಡಲಾಗುತ್ತೆ ಅಂತೇಳಿ ಕೇಳಲಾಗಿದೆ. ಇದರಲ್ಲಿ ಯಾವುದಪ್ಪ ಅಂತಂದರೆ ಈ ಒಂದು ಪ್ರತ್ಯೇಕ ಮತದಾರ ವರ್ಗದ ಪರಿಕಲ್ಪನೆಯನ್ನು ಈ ಒಂದು 1909ರಲ್ಲಿ ಓಕೆ 1909ರಲ್ಲಿ ಏನಪ್ಪ ಅಂತಂದರೆ ಒಪ್ಪಿಗೆಯನ್ನು ಸೂಚಿಸಲಾಗುತ್ತದೆ. ಆದ್ದರಿಂದ ಏನಾಗುತ್ತಪ್ಪ ಅಂದರೆ ಲಾರ್ಡ್ ಮಿಂಟೋ ಓಕೆ ಮಿಂಟೋ ಅಂದರೆ ಯಾರು ಅಂತ ಹೇಳಿದ್ವಿ ನಾವು ಆಲ್ರೆಡಿ ಪ್ರಿವಿಯಸ್ಲಿ ವೈಸರಾಯ್. ಈ ಒಂದು ಲಾರ್ಡ್ ಮಿಂಟೋ ಅವರನ್ನು ಏನಾಗ್ತಕ್ಕ ಕರಿತಿರ್ತಾರಪ್ಪ ಅಂತಂದರೆ ಕೋಮು ಮತದಾರ ವರ್ಗದ ಓಕೆ ಅಥವಾ ಕಮ್ಯುನಲ್ ಎಲೆಕ್ಟೋರೇಟ್ನ ಪಿತಾಮಹ ಅಂತೇಳಿ ಕರೆಯಲಾಗುತ್ತದೆ. ಓಕೆ ಯಾಕಪ್ಪ ಅಂತಂದರೆ ಈ ಒಂದು ಮುಸ್ಲಿಮರಿಗೆ ಏನಪ್ಪ ಸಪ್ರೇಟ್ ಈ ಒಂದು ಎಲೆಕ್ಟೊರೇಷನ್ ಕೊಡುವುದರ ಮೂಲಕ ಏನಾಗುತ್ತಂದರೆ ಕೋಮು ಪ್ರಾತಿನಿಧ್ಯ ಪದ್ಧತಿಯನ್ನು ಜಾರಿಗೆ ತರಲಾಗ್ತದೆ. ಓಕೆ ಈ ಒಂದು ಪದ್ಧತಿಯ ಪ್ರಕಾರ ಏನಾಗಿರುತ್ತಪ್ಪ ಅಂದರೆ ಮುಸ್ಲಿಂ ಪ್ರತಿನಿಧಿಗಳು ಏನಿರ್ತಾರಲ್ಲ ಅವರು ಮುಸ್ಲಿಂ ಮತದಾರದಿಂದಲೇ ಚುನಾಯಿಸಲ್ಪಡಬೇಕಂತೇಳಿ ಈ ಒಂದು ಕಾಯ್ದೆ ಹೇಳುತ್ತೆ. ಹಾಗಾಗಿ ಏನಪ್ಪ ಅಂತಂದರೆ ಈ ಒಂದು ಲಾರ್ಡ್ ಮಿಂಟೋ ಅವರನ್ನು ಕೋಮುವಾದ ಮತದಾರರ ಒಂದು ಪಿತಾಮಹ ಅಂತೇಳಿ ಕರೆಯಲಾಗುತ್ತೆ. ಇಷ್ಟು ಏನಪ್ಪ ಅಂತಂದರೆ ಈ ಒಂದು ಕೌನ್ಸಿಲ್ ಆ್ಯಕ್ಟ್ ಆಫ್ 99ನ ಒಂದು ವಿಶ್ಲೇಷಣೆ ಆಗಿರುತ್ತೆ. ಇಲ್ಲಿಯವರೆಗೆ ನಾವೇನಪ್ಪ ಅಂದರೆ 1909 ಕಾಯ್ದೆವರೆಗೂ ನೋಡಿದ್ವಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ 1919 ಓಕೆ ಮಾಂಟಿಗೋ ಚಮ್ಸ್ಫೋರ್ಡ್ ಕಾಯ್ದೆಯಿಂದ ಏನಪ್ಪ ಅಂತಂದರೆ ಮುಂದಿನ ಒಂದು ಭಾಗವನ್ನು ನಾವಿಲ್ಲಿ ನೋಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಏನಪ್ಪ ಅಂದರೆ ಲೈಕ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇನ್ನಿತರ ಮಾಹಿತಿಗಾಗಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಕಲ್ಯಾಣಿ ಎಜುಕೇಷನ್ KSP ಮತ್ತು KPSC ಅಂತೇಳಿ. ಅದರ ಒಂದು ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇಡಲಾಗಿರುತ್ತೆ. ಅಲ್ಲಿ ಬಂದು ನೀವೇನಪ್ಪ ಅಂದರೆ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.